ಹಲೋ ಎವ್ರಿವನ್, ಇವತ್ತು ಮನೇಲಿ ಪೂಜೆನ ಮುಗಿಸಿ ಕಾಲೇಜ್ಗೆ ಹೋಗೋಕ್ಕೆ ಅಂತ ರೆಡಿಯಾಗಿ ಕಾಲೇಜಿಗೆ ಹೊರಟೆ. ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಿದ್ರಿಂದ ಮನೆಯಲ್ಲೇ ಬ್ಯಾಟ್ ಇತ್ತು, ಬ್ಯಾಟ್ನ ತೊಗೊಂಡು ಹೊರಟೆ. ಇವತ್ತು ಫಸ್ಟ್ ಪೀರಿಯಡೇ ಗೆಸ್ಟ್ ಲೆಕ್ಚರಿಂಗ್ ಇತ್ತು ಅಂತೇಳಿ ಎಲ್ಲರನ್ನೂ ಆಡಿಟೋರಿಯಮ್ಗೆ ಬರೋಕ್ಕೆ ಹೇಳಿದರು. ಇವರು ಕುವೆಂಪು ಬಗ್ಗೆ ಮಾತಾಡೋಕ್ಕೆ ಅಂತ ಬಂದಿದ್ದರು. ಇವ್ರು ಲೆಕ್ಚರಿಂಗೆಲ್ಲನೂ ಮುಗಿಸ್ಕೊಂಡು ಕ್ಲಾಸಿಗೆ ಹೊರಟ್ವಿ. ಕ್ಲಾಸಿಗೆ ಹೋದರೆ ಸರ್ ಸ್ಪೋರ್ಟ್ಸ್ ಆ್ಯನ್ಯುವಲ್ ಡೇಗೆ ಮಾರ್ಕ್ ಫಾಸ್ಟ್ ಮಾಡಬೇಕು, ಪ್ರಾಕ್ಟೀಸಿಗೆ ಬನ್ನಿ ಅಂತ ಹೇಳಿದ್ರು. ಇವ್ರು ನೋಡಿ ಹೆಂಗ್ ಮಾರ್ಕ್ ಫಾಸ್ಟ್ ಮಾಡ್ತಾ ಇದ್ದಾರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವ್ರು ಮಾರ್ಕ್ ಫಾಸ್ಟ್ನೆಲ್ಲನೂ ನೋಡಿಕೊಂಡು ಹಾಗೆ ಅಲ್ಲೇ ಸೀನಿಯರ್ಸ್ ಜೊತೆ ಮತ್ತು ನಮ್ಮ ಸರ್ ಜೊತೆ ಸ್ವಲ್ಪ ಹರಟೆ ಹೊಡ್ಕೊಂಡು ಕ್ಲಾಸ್ ರೂಮಿಗೆ ಬಂದ್ವಿ. ಕ್ಲಾಸ್ ರೂಮಿಗೆ ಬಂದರೆ ಇವರೆಲ್ಲ ಮೇಕಪ್ ಮಾಡ್ಕೋತಾ ಇದ್ರು. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ಇವತ್ತು ನಾನು ಮನೆಗೆ ಬೇಗನೆ ಹೊರಟೆ, ಯಾಕಂದರೆ ಊರಲ್ಲಿ ಗ್ರಾಮ ದೇವತೆ ಹಬ್ಬ ಇತ್ತು. ಊರಿಗೆ ಹೋಗ್ಬೇಕಿದ್ದರಿಂದ ಬೇಗ ಹೋದೆ. ಮನೆಗೆ ಹೋಗಿ ರೆಡಿಯಾಗಿ ಊರಿಗೆ ಹೋಗಿ ಗ್ರಾಮ ದೇವತೆ ಹಬ್ಬ ಎಲ್ಲನೂ ಮುಗಿಸ್ಕೊಂಡು ಇವನು ನೋಡಿ ನಮ್ಮ ಅಣ್ಣ ಕಾಳೆ ಊದ್ತಾ ಇರಬೇಕಾದ್ರೆ ವಿಡಿಯೋ ಮಾಡ್ತಿದ್ದಾರೆ ಅಂತೇಳಿ ಎಷ್ಟು ಆ್ಯಕ್ಟಿಂಗ್ ಮಾಡ್ತಿದ್ದಾನೆ ಅಂತ. ಏನೋ ಬೇಕಣ. ಊರಲ್ಲಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.